ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮೇ 12ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಹುಣ್ಣಿಮೆ. ಈ ಒಂದು ಹುಣ್ಣಿಮೆಯ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ. ಅಷ್ಟೇ ಅಲ್ಲದೆ ₹1 ನಾಣ್ಯವನ್ನು ಈ ಒಂದು ಜಾಗದಲ್ಲಿ ಇಟ್ಟಿದರೆ ಕೋಟ್ಯಾಧಿಪತಿ ಆಗ್ತೀರಾ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಹಾಗಾದರೆ ಯಾವ ಒಂದು ವಸ್ತುವನ್ನು ಎಲ್ಲಿ ಇಡಬೇಕು, ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತದೆ, ಬಂಪರ್ ಲಾಭವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಹಾಗಾದರೆ ಅದಕ್ಕೂ ಮುನ್ನ ನೀವು ಕೂಡ ಶನಿ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಬುದ್ಧ ಪೌರ್ಣಿಮೆಯಿಂದ, ಶಕ್ತಿಶಾಲಿಯಾದಂತಹ ಹುಣ್ಣಿಮೆಯಿಂದ ₹1 ನಾಣ್ಯವನ್ನು ಈ ಜಾಗದಲ್ಲಿ ಇಟ್ಟರೆ ಸಾಕು, ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನೀವು ಅಂದುಕೊಂಡಿರುವಂತಹ ಕೆಲಸ, ಜೀವನ ನಿಮ್ಮದಾಗುತ್ತದೆ. ಅಷ್ಟೇ ಅಲ್ಲ, ಈ ₹1 ನಾಣ್ಯದಿಂದ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ನೀವು ಕೋಟ್ಯಾಧಿಪತಿಗಳಾಗೋದು ಖಂಡಿತ. ಹಾಗಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಯಾವೆಲ್ಲ ರೀತಿಯ ಅದೃಷ್ಟದ ಫಲಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ತಾ ಹೋಗೋಣ. ನೋಡೋಣ ಬನ್ನಿ. ಮೊದಲನೆಯ ರಾಶಿ ಬಂದು ವೃಶ್ಚಿಕ ರಾಶಿ ಮತ್ತು ಸಿಂಹ ರಾಶಿ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಮತ್ತು ಹಣಕಾಸು ಈ ಒಂದು ತಿಂಗಳಲ್ಲಿ ಗಜಕೇಸರಿ ಯೋಗದಿಂದ ವೃತ್ತಿಯಲ್ಲಿ ಪ್ರಗತಿ ಮತ್ತು ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ, ಗುರು ಮತ್ತು ಚಂದ್ರನ ಸಂಯೋಗದಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮವಾದ ಪ್ರಗತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. 2025 ಮೇ 12ನೇ ತಾರೀಕು ಬಹಳ ಶಕ್ತಿಶಾಲಿಯಾದಂತಹ ಬುದ್ಧ ಪೌರ್ಣಿಮಾ ದಿನದಂದು ಅದೃಷ್ಟಶಾಲಿಗಳಾಗಿ ರಾಜಯೋಗ ಮತ್ತು ಧನಯೋಗಗಳಿಂದ ಉತ್ತಮ ಫಲವನ್ನು ಅನುಭವಿಸಬಹುದಾಗಿದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ವೃತ್ತಿ ಪ್ರಗತಿ ಮತ್ತು ಆರ್ಥಿಕ ಸುಧಾರಣೆಗೆ ದಾರಿ ಮಾಡಿಕೊಳ್ಳಲು ಈ ಒಂದು ಸಮಯ ಅದೃಷ್ಟವಂತ ರಾಶಿಗಳಿಗೆ ಮಾತ್ರ ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಆರ್ಥಿಕ ಲಾಭ, ಜುಲೈ ತಿಂಗಳಲ್ಲಿ ಹಂಸಯೋಗದಿಂದಾಗಿ ಆರ್ಥಿಕ ಲಾಭ ಮತ್ತು ವೃತ್ತಿಯಲ್ಲಿ ಉತ್ತೇಜನ ಸಿಗುತ್ತದೆ. ಕರ್ಕಾಟಕ ರಾಶಿ ಮತ್ತು ಮೀನ ರಾಶಿ. ಸಂಬಂಧಗಳಲ್ಲಿ, ಕುಟುಂಬ ಮತ್ತು ಸಂಬಂಧಗಳಲ್ಲಿ ವಿಶೇಷವಾದ ಒಂದು ಗೌರವ ಮತ್ತು ಮನ್ನಣೆ ದೊರೆಯುತ್ತದೆ. ನೀವು ಮಾಡುವ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಂಪೂರ್ಣವಾದ ಬೆಂಬಲ ದೊರೆಯುತ್ತದೆ. ವಿಶೇಷವಾಗಿ ಆರ್ಥಿಕ ಲಾಭ ಮತ್ತು ವೃತ್ತಿಯಲ್ಲಿ ಉತ್ತೇಜನವನ್ನು ಪಡೆದುಕೊಳ್ಳುತ್ತೀರಾ. ಈ ಒಂದು ಮೇ ತಿಂಗಳಲ್ಲಿ ಗಜಕೇಸರಿ ಯೋಗದಿಂದ ವೃತ್ತಿಯಲ್ಲಿ ಪ್ರಗತಿ ಮತ್ತು ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ. ಇದರಿಂದಾಗಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮವಾದ ಬದಲಾವಣೆ ಹಾಗೂ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ ಮತ್ತು ವೃಷಭ ರಾಶಿ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದಲ್ಲಿ ಉತ್ತಮವಾದ ಚೇತರಿಕೆ ಇರುತ್ತದೆ. ನೀವು ಅಂದುಕೊಂಡ ಕೆಲಸದಲ್ಲಿ ರಾಜಯೋಗವನ್ನು ಅನುಭವಿಸುತ್ತೀರಾ. ಎಲ್ಲ ರೀತಿಯ ಧನ ಯೋಗಗಳು ನಿರ್ಮಾಣವಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯಿಂದ ನಿಮ್ಮ ಎಲ್ಲ ರೀತಿಯ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತದೆ. ಅಷ್ಟೇ ಅಲ್ಲದೆ ಶುಕ್ರನು ನಿಮ್ಮ ಜೀವನದಲ್ಲಿ ವಿಶೇಷವಾದ ಲಾಭವನ್ನು ತಂದುಕೊಡುತ್ತಾನೆ. ಇದರಿಂದ ಹಣಕಾಸಿನ ಪರಿಸ್ಥಿತಿ ಎಂದಿಗೂ ಕೂಡ ಕಷ್ಟಕರವಾಗಿರುವುದಿಲ್ಲ. ಅಷ್ಟೇ ಅಲ್ಲದೆ ನಿಮಗೆ ಹಣಕಾಸುಗಳು ಸೂಕ್ತವಾಗಿ ಯೋಜಿತ ಕಾರ್ಯಗಳಿಗೆ ಬರುವಂತಹ ಸಾಧ್ಯತೆ ಇದೆ. ಯಾವುದಾದರೂ ಕೆಲಸಕ್ಕೆ ಕೈ ಹಾಕಿದರೆ ಅಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳಬಹುದು. ಮುಂದಿನ ರಾಶಿ ಬಂದು ಮೀನ ರಾಶಿ ಮತ್ತು ಮಿಥುನ ರಾಶಿ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಲ್ಲದೆ ಪರದಾಡುತ್ತಿದ್ದರೆ ಒಂದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಮದುವೆಯಾಗದೇ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಹುಣ್ಣಿಮೆ ಮುಗಿದ ನಂತರ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ವಿಶೇಷವಾದ ಲಾಭಗಳನ್ನು ಈ ಒಂದು ಹುಣ್ಣಿಮೆಯಿಂದ ಪಡೆದುಕೊಂಡು ಪ್ರೀತಿ, ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸಿಕೊಂಡು ವಿಶೇಷವಾದ ಜೀವನದಲ್ಲಿ ಸಕ್ರಿಯವಾಗಿ ಸಂತೋಷವಾಗಿ ಪಾಲ್ಗೊಳ್ಳುತ್ತೀರಾ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಹೆಚ್ಚು ಆತ್ಮವಿಶ್ವಾಸದಿಂದ ಕೆಲಸವನ್ನು ನಿರ್ವಹಿಸುತ್ತೀರಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹೊಂದುವ ಸಂದರ್ಭವಿದೆ. ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಸುಧಾರಣೆ, ಜೀವನದಲ್ಲಿ ಪರಸ್ಪರ ಪ್ರೀತಿ, ಬದಲಾವಣೆ ಎಲ್ಲವನ್ನ ಕಂಡುಕೊಳ್ಳಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮಯವು ಉತ್ತಮವಾಗಿರುತ್ತದೆ. ವಿಶೇಷವಾಗಿ ನಿಮ್ಮ ರಚನಾತ್ಮಕತೆಗೆ ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಇದರಿಂದ ನೀವು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಮತ್ತು ಅನುಭವಗಳನ್ನು ಪಡೆಯುತ್ತೀರಾ.
ಪ್ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಮತ್ತು ರೊಮ್ಯಾನ್ಸನ್ನು ಪಡೆದುಕೊಳ್ಳಬಹುದು. ಈ ಒಂದು ಸಮಯದಲ್ಲಿ ನಿಮ್ಮ ಹೊಸ ಅನುಭವಗಳು ವಿಶೇಷವಾಗಿ ಶಕ್ತಿಯನ್ನು ನೀಡುತ್ತದೆ. ಹಣಕ್ಕೆ ಸಂಬಂಧಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಯೋಚಿಸಿ ಮುಂದುವರಿಯಿರಿ. ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ಈ 5 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ 1 ರೂಪಾಯಿ ನಾಣ್ಯವನ್ನು ಎಲ್ಲಿ ಇಡಬೇಕು, ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದು ನೋಡ್ತಾ ಹೋಗೋಣ ಬನ್ನಿ. ಹೌದು, ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯು ವಿಶೇಷವಾಗಿರುತ್ತದೆ. ಹಾಗೆ ಹುಣ್ಣಿಮೆಯ ತಿಥಿಯು ಸೋಮವಾರ 12/5/2025 ಪ್ರಾರಂಭವಾಗಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಮೇ 12ನೇ ತಾರೀಕು ಭಾನುವಾರ ರಾತ್ರಿ 8:02 ಪ್ರಾರಂಭವಾಗಿ ಮೇ 12ನೇ ತಾರೀಕು ಸೋಮವಾರ ರಾತ್ರಿ 10:26 ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ ಒಂದು ಹುಣ್ಣಿಮೆಗೆ ಅತ್ಯಂತ ಶಕ್ತಿಶಾಲಿ ಇದೆ ಅಂತಲೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತದೆ. ಯಾಕೆಂದರೆ ಬುದ್ಧ ಜನಿಸಿದ್ದು ಇದೇ ದಿನವೇ, ಬುದ್ಧನಿಗೆ ಸಿದ್ಧಿಯಾಗಿದ್ದು ಇದೇ ದಿನವೇ. ಗ್ರಂಥ ಪುರಾಣಗಳ ಪ್ರಕಾರ ವಿಷ್ಣುವಿನ 9ನೇ ಅವತಾರ ಬುದ್ಧ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ಒಂದು ಆಗಿ ಹುಣ್ಣಿಮೆಯನ್ನು ಬುದ್ಧ ಪೌರ್ಣಿಮೆ ಅಂತ ಕರೆಯಲಾಗುತ್ತದೆ. 1 ರೂಪಾಯಿ ನಾಣ್ಯದಿಂದ ಯಾವ ಒಂದು ಪರಿಹಾರವನ್ನು ಉಪಾಯವನ್ನು ಮಾಡಬೇಕು, ಈ 1 ರೂಪಾಯಿ ನಾಣ್ಯವನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ನೋಡುವುದಾದರೆ, ಈ ಒಂದು ಉಪಾಯವನ್ನು ಮಾಡಿದವರು ಜೀವನದಲ್ಲಿ ಯಾವುದೇ ಒಂದು ಸೋಲನ್ನು ಅನುಭವಿಸುವುದಿಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತಾರೆ, ಧನಲಾಭವನ್ನು ಕಂಡುಕೊಳ್ಳುತ್ತಾರೆ. ಏಕೆಂದರೆ ಈ ಉಪಾಯವನ್ನು ತಲತಲಾಂತರದಿಂದ ಪೂರ್ವಿಕರು ಮಾಡಿ ನೋಡಿ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಉಪಾಯವನ್ನು ಅತ್ಯಂತ ಶಕ್ತಿಶಾಲಿ ಉಪಾಯ ಎಂದು ಪರಿಗಣಿಸಲಾಗಿದೆ. ಈ 1 ರೂಪಾಯಿ ನಾಣ್ಯದ ಉಪಾಯ ನಿಮ್ಮ ಕಷ್ಟಗಳು, ನೋವುಗಳು, ದುಃಖಗಳು ಎಲ್ಲವನ್ನ ದೂರ ಮಾಡುತ್ತದೆ. ಮನೆಯಲ್ಲಿ ಕಲಹ, ಗಂಡ ಹೆಂಡತಿಯ ಜಗಳ, ಶತ್ರುನಾಶ ಕೂಡ ಆಗುತ್ತದೆ. ಹಾಗೆ ನಿಮ್ಮ ಮನೆಗೆ ನರದೃಷ್ಟಿ ದೋಷ ಆಗಿದ್ದರೆ, ಕೆಟ್ಟವರ ಕಣ್ಣು ದೃಷ್ಟಿ ಬಿದ್ದಿದ್ದರೆ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಹಾಗೂ ಮಕ್ಕಳು ಮನೆಯಲ್ಲಿ ಮಾತು ಕೇಳದೆ ಇದ್ದರೆ, ಗಂಡ ಹೆಂಡತಿ ಮಾತು ಕೇಳದೆ ಇದ್ದರೆ, ಅಥವಾ ಗಂಡ ಹೆಂಡತಿ ನಡುವೆ ಮರ್ಯಾದೆ ಕೊಡ್ತಾ ಇಲ್ಲ, ಜಗಳ ಆಗ್ತಾ ಇದೆ, ಅತ್ತೆ ಮಾವಂದಿರ ಕಾಟ, ಹೀಗಾಗಿ ಈ ರೀತಿ ಹಲವಾರು ಸಮಸ್ಯೆಗಳು ಸಹ ಇದ್ದರೆ ಎಲ್ಲದಕ್ಕೂ ಕೂಡ ಈ 1 ರೂಪಾಯಿಯ ನಾಣ್ಯದಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಸೋಮವಾರ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ರಾತ್ರಿ 9 ಗಂಟೆಯಿಂದ 10 ಗಂಟೆಯ ಒಳಗೆ ಈ ಉಪಾಯವನ್ನು ಮಾಡಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ, 1 ಚಂಬು ನೀರು ತಗೊಳ್ಳಿ. ಮೊದಲು 1 ಚಂಬಿನ ತುಂಬ ನೀರನ್ನು ತೆಗೆದುಕೊಂಡು 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಬೇಕು. 1 ರೂಪಾಯಿ ನಾಣ್ಯ ಮಾತ್ರ ಆಗಿರಬೇಕು, 2 ರೂಪಾಯಿ ಆಗಿರಬಾರ್ದು, ನಂತರ 5 ರೂಪಾಯಿನೂ ಆಗಿರಬಾರ್ದು. 5 ಹರಳಿ ಮರದ ಎಲೆಗಳನ್ನು ತೆಗೆದುಕೊಳ್ಳಿ, ಹಾಗೂ ಬೇವಿನ ಸೊಪ್ಪುಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಂತರ 1 ಚಂಬಿನಲ್ಲಿ ನೀರು ತುಂಬಿಕೊಂಡಿರ್ತೀರಲ್ಲ, ಅದಕ್ಕೆ 3 ಅರಳಿ ಮರದ ಎಲೆಗಳನ್ನು ಹಾಕಬೇಕಾಗುತ್ತದೆ. ಆ ಎಲೆಗಳನ್ನು ಪೂರ್ತಿಯಾಗಿ ನೀರಿನಲ್ಲಿ ಹಾಕಬೇಕು. ಅರಳಿ ಮರದ ಎಲೆಗಳು ಯಾಕೆ ಹಾಕಬೇಕು ಅಂತ ಹೇಳಿದರೆ, ಇದು ಬುದ್ಧ ಪೌರ್ಣಿಮೆ ಆಗಿರುವುದರಿಂದ ಬುದ್ಧನಿಗೆ ಸಿದ್ಧಿಯಾಗಿರುವಂತಹ ಒಂದು ಹುಣ್ಣಿಮೆ ಅಂತಲೇ ಹೇಳಬಹುದು. ಹಾಗಾಗಿ ಈ ಹುಣ್ಣಿಮೆಗೆ ತುಂಬ ಶಕ್ತಿ ಇದೆ ಎಂದು ಪರಿಗಣಿಸಲಾಗುತ್ತದೆ. ಚಂಬಿನಲ್ಲಿ ಆ ಅರಳಿ ಮರದ 3 ಎಲೆಗಳನ್ನು ಹಾಕಿ ಅದರ ಮೇಲೆ 1 ರೂಪಾಯಿ ನಾಣ್ಯವನ್ನು ಹಾಕಬೇಕಾಗುತ್ತದೆ. ಹಾಕಿದ ನಂತರ ಅದರ ಮೇಲೆ ಬೇವಿನ ಸೊಪ್ಪನ್ನು ಆ ನೀರಿನಲ್ಲಿ ಹಾಕಬೇಕಾಗುತ್ತದೆ. ಬೇವಿನ ಸೊಪ್ಪು ಹಾಕುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ. ಈ 2 ಎಲೆಗಳು ಹರಳಿ ಮರದ ಎಲೆ ಚಂಬಿನ ಒಳಗೆ ಹಾಕಿ ಬೇವಿನ ಸೊಪ್ಪಿನ ಎಲೆನ ಹಾಕಬೇಕು. ಅದೇ ರೀತಿಯಾಗಿ ಇಡಬೇಕಾಗುತ್ತದೆ. ನಂತರ 2 ಎಲೆಗಳ ಮೇಲೆ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ಈ ಚಂಬಿನಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ನಂತರ ಈ ಒಂದು ಚಂಬಿನ ಮೇಲೆ ನಿಮ್ಮ 2 ಕೈಗಳನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಈ ಉಪಾಯವನ್ನು ಯಾವ ಜಾಗದಲ್ಲಿ ಇಡಬೇಕು, ಯಾವ ಜಾಗದಲ್ಲಿ ಇಟ್ಟು ಮಾಡಿಕೊಳ್ಳಬೇಕು ಅಂದರೆ, ನಿಮ್ಮ ದೇವರ ಕೋಣೆಯಲ್ಲಿ ಮಾಡಬೇಕಾಗುತ್ತದೆ. ವಿಶೇಷವಾಗಿ ಏಕೆಂದರೆ ನಿಮ್ಮ ಮನೆಯ ದೇವರ ಆಶೀರ್ವಾದವು ಕೂಡ ನಿಮಗೆ ಬೇಕಾಗುತ್ತದೆ. ಈ 1 ರೂಪಾಯಿ ನಾಣ್ಯದ ಉಪಾಯವನ್ನು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಟು ಮಾಡಬೇಕಾಗುತ್ತದೆ. ಸಂಕಲ್ಪ ಯಾವ ರೀತಿ ಇರಬೇಕು ಅಂದರೆ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರಬಾರದು. ಶ್ರದ್ಧೆ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಮುಂದೆ ನೀವು ಏನಾಗಬೇಕು, ನಿಮಗೆ ಯಾವುದು ರೀತಿ ಜೀವನ ಇರಬೇಕು, ಯಾವ ರೀತಿ ಸುಖ ಸಂಪತ್ತು ಬೇಕು, ಎಲ್ಲವನ್ನ ನೀವು ಹೇಳಿಕೊಳ್ಳಬೇಕು. ನಂತರ ಎಲ್ಲ ಕಷ್ಟಗಳು ಸಮಸ್ಯೆಗಳು ದೂರವಾಗಲಿ ಎಂದು ಸಂಕಲ್ಪ ಮಾಡಿದ ನಂತರ ಇದನ್ನು ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಆ 2 ಎಲೆಗಳನ್ನು ದೀಪಕ್ಕೆ ಹಾಕಿರ್ತಿರ್ತಿರಲ್ಲ, ಆ 2 ಎಲೆಗಳನ್ನು ಕೂಡ ಚಂಬಿನಲ್ಲಿ ಹಾಕಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅರಳಿ ಮರಕ್ಕೆ ಈ ನೀರನ್ನು ಹಾಕಬೇಕಾಗುತ್ತದೆ. ನೀರನ್ನು ಹಾಕಿದ ನಂತರ ಆ 1 ರೂಪಾಯಿ ನಾಣ್ಯವನ್ನು ನೀವು ಎತ್ತುಕೊಂಡು ಬರಬೇಕು. ಆ 1 ರೂಪಾಯಿ ನಾಣ್ಯವನ್ನು ನೀವು ಯಾರಿಗಾದರೂ ದಾನವನ್ನು ಮಾಡಬೇಕು. ದಾನವನ್ನು
ಪರಿಹಾರವನ್ನು ಹೇಗೆ ಮಾಡಬೇಕಂದ್ರೆ ಆ 1 ರೂಪಾಯಿ ನಾಣ್ಯವನ್ನು ನೀವು ಬೇರೆ ನೋಟಿಗೆ ಮುಟ್ಟಿಸಿಕೊಂಡು ಅದರಿಂದ ನಿಮಗೆ ಯಾರಿಗೆ ಸಹಾಯ ಮಾಡಬೇಕು ಅನಿಸುತ್ತೋ ಅಂತಹ ವ್ಯಕ್ತಿಗಳಿಗೆ ದಾನ ಮಾಡಬಹುದು. ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟ ದೂರವಾಗಿ ನೀವು ಶ್ರೀಮಂತರಾಗೋದನ್ನು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಅಷ್ಟೊಂದು ಈ ಒಂದು ತಂತ್ರಕ್ಕೆ ಶಕ್ತಿ ಇದೆ ಅಂತ ಹೇಳಬಹುದು. ಈ ಒಂದು ಹುಣ್ಣಿಮೆಯ ದಿನದಂದು ಈ 1 ರೂಪಾಯಿ ನಾಣ್ಯದ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಧೈರ್ಯವನ್ನು ಭಗವಂತ ನಿಮಗೆ ನೀಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.